ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಿವ್ಯೂ ಮಾಡ್ತಿರೋಂಥ ಚಿತ್ರ ದೃಢಂ, ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಮಾರ್ಟಿನ್ ಜೋಸೆಫ್, ಸ್ಟಾರರ್ ಬೈ ಶೇನ್ ನಿಗಮ್. ಸಿನಿಮಾದ ಒನ್ಲೈನ್ ಬರೋದಾದ್ರೆ, ಇದೊಂದು ಪೊಲೀಸ್ ಇನ್ವೆಸ್ಟಿಗೇಷನಲ್ ಮೂವಿ. ಹೊಸದಾಗಿ ಕೆಲಸಕ್ಕೆ ಸೇರೋ ಒಬ್ಬ ಇನ್ನೋಸೆಂಟ್ SI ಲೈಫ್ನಲ್ಲಿ ನಡೆಯೋ ಸರಣಿ ಅಪರಾಧಗಳು ಮತ್ತು ಅದನ್ನು ಅವನು ಹೇಗೆ ಎದುರಿಸ್ತಾನೆ ಅನ್ನೋದೇ ಚಿತ್ರದ ಒನ್ಲೈನ್. ಈ ಸಿನಿಮಾ ನೋಡಿದಾಗ ನನಗೆ ಅನಿಸಿದ್ದೇನು, ಚಿತ್ರದ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾ ಒಳಗೋಣ. ದೃಢಂನ ಸ್ಟೋರಿ ಸಿಂಪಲ್ ಆಗಿದೆ. ವಿಜಯ್ ಅನ್ನೋ ಒಬ್ಬ ಸಾಫ್ಟ್ ಮತ್ತು ಇನ್ನೋಸೆಂಟ್ ಯುವಕ ಕುರಿಕುಲಮ್ ಅನ್ನೋ ಒಂದು ಶಾಂತವಾಗಿರುವಂಥ ಹಳ್ಳಿಗೆ SI ಆಗಿ ಬರ್ತಾನೆ. ಅದು ಎಂಥ ಜಾಗ ಅಂತಂದರೆ ಅಲ್ಲಿ ಯಾವುದೇ ಕ್ರೈಮ್ ನಡೆಯೋಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕ್ಲೀನ್ ಆಗಿದೆ. ವಿಜಯ್ ತನ್ನ ಹೊಸ ಕೆಲಸ, ಫ್ಯಾಮಿಲಿ ಅಂತ ಖುಷಿಯಾಗಿದ್ದಾನೆ. ಆದರೆ ಫಸ್ಟ್ 30 ಮಿನಿಟ್ಸ್ ಕಳೀತಿದ್ದಾಗೆ ಶಾಂತವಾಗಿರುವಂಥ ಈ ವಾತಾವರಣ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸಡನ್ ಆಗಿ ಒಂದು ಮರ್ಡರ್, ಒಂದು ದೊಡ್ಡ ದರೋಡೆ, ಜೊತೆಗೆ ಒಂದು ಬ್ಲ್ಯಾಕ್ ಮೇಲಿಂಗ್ ಕೇಸ್, ಹೀಗೆ ಸಾಲು ಸಾಲು ಕ್ರೈಮ್ಗಳು ಒಟ್ಟಿಗೆ ವಿಜಯ್ಗೆ ಎದುರಾಗ್ತಾ ಹೋಗುತ್ತೆ. ಅಲ್ಲಿಂದ ವಿಜಯ್ನ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದೇ ಈ ಸಿನಿಮಾದ ಕತೆ. ಸಿನಿಮಾದ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ, ಅದು ಇಲ್ಲಿನ ಕ್ಯಾರೆಕ್ಟರ್ ಸೆಟಪ್. ಸಿನಿಮಾದ ಮೊದಲ ಅರ್ಧ ಗಂಟೆ ಡೈರೆಕ್ಟರ್ ಕಥೆಯನ್ನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಹೀರೋನ ಇನ್ನೋಸೆನ್ಸ್ನ ತೋರ್ಸೋಕೆ ಮತ್ತು ಆ ಹಳ್ಳಿಯ ಸೈಲೆನ್ಸ್ ಅಟ್ಮಾಸ್ಫಿಯರ್ನ ಆಡಿಯನ್ಸ್ಗೆ ಕನೆಕ್ಟ್ ಮಾಡೋಕೆ ತಗೊಂಡಿರೋ ಸಮಯ ರೈಟಿಂಗ್ ವೈಸ್ ತುಂಬಾ ವರ್ಕ್ ಆಗಿದೆ. ಮತ್ತು ಅಲ್ಲಿ ಬಂದಂತಹ ಆ ಕಾನ್ಫ್ಲಿಕ್ಟ್ಸ್ ಎಲ್ಲವೂ ಆಡಿಯನ್ಸ್ಗೆ ಕನೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ನನಗೆ ಇಲ್ಲಿ ಇಷ್ಟ ಆಗಿದ್ದು ಆ ರಿಯಲಿಸ್ಟಿಕ್ ಇನ್ವೆಸ್ಟಿಗೇಷನ್ಸ್. ಈ ಸಿನಿಮಾದಲ್ಲಿ ಬೇರೆ ಥ್ರಿಲ್ಲರ್ ಸಿನಿಮಾಗಳ ತರ ಸೂಪರ್ಫಿಷಿಯಲ್ ಇಂಟೆಲಿಜೆಂಟ್ ಅಥವಾ ಹೈಫೈ ಗೆಜೆಟ್ಗಳು ತೋರಿಸೋದಿಲ್ಲ. ರಿಯಲ್ ಲೈಫ್ನಲ್ಲಿ ಪೊಲೀಸರು ಹೇಗೆ ಸಣ್ಣ ಸಣ್ಣ ಕ್ಲೂಗಳನ್ನ ಇಟ್ಕೊಂಡು ಫೋನ್ ಕಾಲ್ಸ್ಗಳನ್ನ ಟ್ರ್ಯಾಕ್ ಮಾಡ್ತಾ ತಾಳ್ಮೆಯಿಂದ ಪ್ರಶ್ನೆ ಮಾಡ್ತಾರೋ ಹಾಗೆ ತೋರಿಸಿದ್ದಾರೆ. ಈ ರೀತಿಯ ಡಿಫ್ರೆಂಟ್ ಅಪ್ರೋಚ್ ಅಂಡ್ ಕಾಂಟೆಕ್ಸ್ಟ್ ನನಗಿಷ್ಟ ಆಯಿತು. ವಿಜಯ್ನ ಪಾತ್ರಕ್ಕೆ ಶೇನ್ ನಿಗಮ್ ಅವರು ಪರ್ಫೆಕ್ಟ್ ಆಗಿ ಸೂಟ್ ಆಗಿದ್ದಾರೆ. ಅವರ ಇನ್ನೋಸೆನ್ಸ್ ಲುಕ್ ಅಂಡ್ ಆ ಪ್ರೆಷರ್ನಲ್ಲಿ ಆಕ್ಟ್ ಮಾಡಿರೋದು ಅಂಡ್ ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಚಿತ್ರಕ್ಕೆ ಒಳ್ಳೆ ಮೈಲೇಜ್ನ ತಂದುಕೊಟ್ಟಿದೆ. ಇನ್ನು ನನಗೆ ಇಲ್ಲಿ ಇಷ್ಟ ಆಗಿದೆ ಇನ್ನೊಂದು ಎಲಿಮೆಂಟ್ ಏನಪ್ಪಾ ಅಂತಂದ್ರೆ, ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಸೀಕ್ವೆನ್ಸ್. ಕಾರ್ಡ್ನಲ್ಲಿ ನಡೆಯುವಂಥ ಒಂದು ಚೇಸ್ ಸೀನ್ನಲ್ಲಿ ಒಂದು ಕ್ಯಾರೆಕ್ಟರ್ ಕೇವಲ ತನ್ನ ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಹೇಗೆ ಅಪಾಯದಿಂದ ತಪ್ಪಿಸ್ಕೊಳ್ತಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಈ ರೀತಿ ಸ್ಮಾಲ್ ಡೀಟೇಲಿಂಗ್, ಇಂಟೆಲಿಜೆಂಟ್ ರೈಟಿಂಗ್ಸ್ಗಳು ಸಿನಿಮಾದಲ್ಲಿ ತುಂಬಾನೇ ಇದೆ. ಇನ್ನು ಚಿತ್ರದ ನೆಗೆಟಿವ್ ವಿಷಯಗಳಿಗೆ ಬರೋದಾದ್ರೆ, ಅದು ಇಲ್ಲಿನ ಡೈಲಾಗ್ಸ್. ಸಿನಿಮಾದ ಮಧ್ಯಭಾಗದಲ್ಲಿ ಮಾತುಗಳು ತುಂಬಾನೇ ಜಾಸ್ತಿ ಇವೆ. ಪ್ರತಿಯೊಂದು ವಿಷಯವನ್ನು ಕಾನ್ವರ್ಸೇಷನ್ ಮುಖಾಂತರನೇ ವಿವರಿಸ್ತಾ ಹೋಗ್ತಾರೆ. ಸಿನಿಮಾ ಎಲ್ಲೋ ಒಂದ್ ಕಡೆ ಡಾಕ್ಯುಮೆಂಟರಿ ರೀತಿ ಅನ್ನಿಸೋಕೆ ಶುರು ಆಗ್ಬಿಡುತ್ತೆ. ಇದು ಆಕ್ಷನ್ ಅಥವಾ ಫಾಸ್ಟ್ ಥ್ರಿಲ್ಲರ್ ನೋಡೋ ಅಂತ ಆಡಿಯನ್ಸ್ಗಳಿಗೆ ಚೂರ್ ಬೋರ್ ಅಂತ ಅನಿಸ್ಬೋದು. ಇನ್ನು ಚಿತ್ರದ ಸ್ಕ್ರೀನ್ ಪ್ಲೇ ಸ್ಲೋ ಬರ್ನರ್ ರೀತಿ ಫೀಲ್ ಆಗ್ತಾ ಹೋಗುತ್ತೆ. ಸಿನಿಮಾದ ಪೇಸ್ ತುಂಬಾನೇ ಸ್ಲೋ ಆಗಿದೆ. ಇನ್ವೆಸ್ಟಿಗೇಷನ್ ಅನ್ನೋದು ತುಂಬಾನೇ ರಿಯಲಿಸ್ಟಿಕ್ ಆಗಿದ್ರು ಸ್ಟೋರಿನಲ್ಲಿ ಆ ಸಸ್ಪೆನ್ಸ್ ಅಥವಾ ಇಂಟೆನ್ಸಿಟಿ ಕಮ್ಮಿ ಆಗಿದೆ. ಕತೆ ಬೇಗ ಮೂವ್ ಆಗ್ತಿಲ್ಲ ಅನ್ನೋದು ಆಡಿಯನ್ಸ್ಗೆ ಫೀಲ್ ಆಗ್ತಾ ಹೋಗುತ್ತೆ. ನನಗೆ ಇಲ್ಲಿ ಇಷ್ಟ ಆಗದೆ ಇದ್ದಿದ್ದು ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಅದು ಆ ಕ್ಲೈಮ್ಯಾಕ್ಸ್ ನ ಟೋನ್ ಚೇಂಜ್. ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಜೀತು ಜೋಸೆಫ್ ತರ ಟ್ವಿಸ್ಟ್ ನ ಕೊಡೋದಕ್ಕೆ ಡೈರೆಕ್ಟರ್ ಇಲ್ಲಿ ಟ್ರೈ ಮಾಡಿದ್ದಾರೆ. ಕಾನ್ಸೆಪ್ಟ್ ವೈಸ್ ಆ ಟ್ವಿಸ್ಟ್ ವರ್ಕ್ ಆಗ್ಬೋದಾಗಿತ್ತು. ಬಟ್ ಸಿನಿಮಾದ ಆ ಸಡನ್ ಟೋನಲ್ ಶಿಫ್ಟ್ ಕ್ಲಾಸಿಕ್ ಮಿಸ್ಟ್ರಿಯಿಂದ ಮಾಸ್ ಕಮರ್ಷಿಯಲ್ ಆಗಿ ಆಕ್ಷನ್ ಮೂವಿ ತರ ಶಿಫ್ಟ್ ಆಗ್ತಾ ಹೋಗುತ್ತೆ. ಈ ಟ್ರಾನ್ಸಿಷನ್ ಅಷ್ಟು ನ್ಯಾಚುರಲ್ ಆಗಿ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಆಗಿಲ್ಲ. ಪರ್ಟಿಕ್ಯುಲರ್ಲಿ ಆ ಕ್ಲೈಮ್ಯಾಕ್ಸ್ ಸ್ವಲ್ಪ ಇಂಟೆಲಿಜೆಂಟ್ ರೈಟಿಂಗ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂತಂದ್ರೆ, ದೃಢಂ ಒಂದು ಮರ್ಡರ್ ಮಿಸ್ಟ್ರಿ ಮಾತ್ರ ಅಂತೂ ಅಲ್ಲ, ಇದು ಒಂದು ಕಮ್ಮಿಂಗ್ ಆಫ್ ಏಜ್ ಸ್ಟೋರಿ. ಸೊ ನೀವೇನಾದ್ರೂ ರೆಗ್ಯುಲರ್ ಫಾರ್ಮುಲಾ ಸಿನಿಮಾಗಳು ಬಿಟ್ಟು ಡಿಫ್ರೆಂಟ್ ರಿಯಲಿಸ್ಟಿಕ್ ಇನ್ವೆಸ್ಟಿಗೇಷನ್ ಮೂವಿನ ನೋಡಬೇಕು ಅಂತಂದ್ರೆ ಒಂದು ಆಪ್ಷನ್ ಆಗಿ ಇಟ್ಕೋಬಹುದು. ಇನ್ನು ನೀವೇನಾದ್ರೂ ಈ ಚಿತ್ರನ ಆಲ್ರೆಡಿ ನೋಡಿದ್ರೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂತಂದ್ರೆ ಜಿಯೋ ಹಾಟ್ಸ್ಟಾರ್ ನಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲೇ ಅವೈಲೇಬಲ್ ಆಗಿದೆ, ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ವಿಡಿಯೋನ ಮುಗಿಸುವಂತ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.